ಬಿಜೆಪಿಯವರು ಅವ್ರಿಗೆ ಈಗ ಗೊತ್ತಾಯ್ತಾ ನಾವು ಮಾಡಿ 1.5 ವರ್ಷ ಆಯಿತು. ನಮ್ಮ ಸರ್ಕಾರ ಬಂದು ವರ್ಷದಲ್ಲೇ ನಾವು ಇದನ್ನು ಮಾಡಿದ್ದೇವೆ. ನಾವು ಅವ್ರ ಹಕ್ಕನ್ನು ಕಿತ್ಕೊಂಡಿಲ್ಲ. ಶಾಸಕರ ಹಕ್ಕು ಏನಿದೆ ಅದಿದೆ. ನಾವು 5 ಗ್ಯಾರಂಟಿ ಕೊಟ್ಟದ್ದು ಹೊಸ ಕಾರ್ಯಕ್ರಮ. ಆ ಹೊಸ ಕಾರ್ಯಕ್ರಮನ ಬಡವ್ರಿಗೋಸ್ಕರ ಕೊಟ್ಟಂಥ ಕಾರ್ಯಕ್ರಮನ ಮನೆಗೆ ಹೋಗಿ ತಲುಪ್ತಾ ಇದೆಯಾ, ಸರಿಯಾದ ಉಪಯೋಗಿಸ್ಕೊಳ್ತಾ ಇದ್ದಾರಾ, ಮಿಸ್ಯೂಸ್ ಆಗ್ತಾ ಇದ್ದಾರಾ, ಅಕ್ಕಿ ಸರಿಯಾಗಿ ತಲುಪ್ತಾ ಇದೆಯಾ, ಎಲ್ಲ ಡೈರೆಕ್ಟ್ ಬೆನಿಫಿಟ್ DBT ಮಾಡ್ತಾ ಇದ್ದ ನಮ್ಮ ಜನರಿಗೆ ಅದರ ಉಸ್ತುವಾರಿಯನ್ನು ಜವಾಬ್ದಾರಿ ನಿವಾರಣೆ ಮಾಡಲಿಕ್ಕೆ ನಾವು ಕೊಟ್ಟಿದ್ದೇವೆ. ಇವ್ರ ಮೇಲೆ ಅಧಿಕಾರ ಚಲಾವಣೆ ಮಾಡೋದಲ್ಲ. ಕೆಲವರೆಲ್ಲ ವಿದ್ಯುತ್ ಶಕ್ತಿ ವಿಚಾರದಲ್ಲಿ ಕೆಲವು ಸಮಸ್ಯೆ ಇರ್ಬೋದು, ಆಹಾರದಲ್ಲಿ ಇರ್ಬೋದು, ಯುವಕರು ಕೆಲವ್ರಿಗೆ ಕಡ್ಡಾಯವನ್ನು ಇಲ್ಲದೆ ಇರ್ಬೋದು, ಅವರೆಲ್ಲ ತಿಳುವಳಿಕೆ ಕೊಡುವಂಥ ಕೆಲಸವನ್ನು ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾವು ಮಾಡಿದ್ದೇವೆ. ಇದು ನಮ್ಮ ಪಕ್ಷದ ಎಲ್ಲರೂ ಮಾಡೋದು. ಈಗ ಮಹಾರಾಷ್ಟ್ರಲ್ಲಿ RSS ಕಾರ್ಯಕರ್ತನ ಒಬ್ಬ MLA ತಾವು, ಮಂತ್ರಿ ತಾವು, PA ತಗೋಬೇಕು ಅಂತ, MLA ಅಲ್ಲ, ಮಂತ್ರಿಗಳು ತಾವು PA ತಗೋಬೇಕು. ಬೇರೆ ಹಿಂದೆ ಯಾವುದೋ KRDB ಇತ್ತು ನಮ್ಮ ಕಲ್ಯಾಣ ಕರ್ನಾಟಕ. ಬಸವರಾಜ್ ಸೇಡಮ್ ಅವ್ರು 300 ರೂಪಾಯಿ ಕೊಟ್ಬಿಟ್ಟು ಪ್ಯಾರಲಲ್ ಆಗಿ ಒಬ್ಬ ಚೇರ್ಮನ್ ಅಪಾಯಿಂಟ್ಮೆಂಟ್ ಖರ್ಚು ಮಾಡೋದು. ನಾವು ಆ ರೀತಿ ಮಾಡಿಲ್ಲ. ಅವ್ರಿಗೆ ನಾವೇನು ಹಣ ಗೌರವಧನ ಕೊಡ್ತಾ ಇದ್ದೀವಿ. ನಮ್ಮ ಪಕ್ಷ ನಮಗೆ ಜನ 138 ಪ್ಲಸ್ 2 ಸೀಟು 140 ಸೀಟು ನಮ್ಗೆ ಕೊಟ್ಟಿದ್ದಾರೆ. ಕೊಟ್ಟಂಥ ಶಕ್ತಿ ಮೇಲೆ ನಾವು ನಮ್ಮ ಕಾರ್ಯಕರ್ತರಿಗೆ ನಿಮ್ಮ ಪಕ್ಷವನ್ನು ಕಟ್ಟಿಕೊಂಡು ಜನರಿಗೆ ಎಲ್ಲ ಪಾರ್ಟಿಯವ್ರಿಗೂ ನ್ಯಾಯ ಸಿಗ್ತದೆ ಅಂತೇಳಿ ನಾವು ಈ ಅವಕಾಶ ಕೊಟ್ಟಿದ್ದೀವಿ. ಬಿಜೆಪಿಯವರು ಅವ್ರಿಗೆ ಈಗ ಗೊತ್ತಾಯ್ತಾ ನಾವು ಮಾಡಿ 1.5 ವರ್ಷ ಆಯಿತು. ನಮ್ಮ ಸರ್ಕಾರ ಬಂದು ವರ್ಷದಲ್ಲೇ ನಾವು ಇದನ್ನು ಮಾಡಿದ್ದೇವೆ. ನಾವು ಅವ್ರ ಹಕ್ಕನ್ನು ಕಿತ್ಕೊಂಡಿಲ್ಲ. ಶಾಸಕರ ಹಕ್ಕು ಏನಿದೆ ಅದಿದೆ. ನಾವು 5 ಗ್ಯಾರಂಟಿ ಕೊಟ್ಟದ್ದು ಹೊಸ ಕಾರ್ಯಕ್ರಮ. ಆ ಹೊಸ ಕಾರ್ಯಕ್ರಮನ ಬಡವ್ರಿಗೋಸ್ಕರ ಕೊಟ್ಟಂಥ ಕಾರ್ಯಕ್ರಮನ ಮನೆಗೆ ಹೋಗಿ ತಲುಪ್ತಾ ಇದೆಯಾ, ಸರಿಯಾದ ಉಪಯೋಗಿಸ್ಕೊಳ್ತಾ ಇದ್ದಾರಾ, ಮಿಸ್ಯೂಸ್ ಆಗ್ತಾ ಇದ್ದಾರಾ, ಅಕ್ಕಿ ಸರಿಯಾಗಿ ತಲುಪ್ತಾ ಇದೆಯಾ, ಎಲ್ಲ ಡೈರೆಕ್ಟ್ ಬೆನಿಫಿಟ್ DBT ಮಾಡ್ತಾ ಇದ್ದ ನಮ್ಮ ಜನರಿಗೆ ಅದರ ಉಸ್ತುವಾರಿಯನ್ನು ಜವಾಬ್ದಾರಿ ನಿವಾರಣೆ ಮಾಡಲಿಕ್ಕೆ ನಾವು ಕೊಟ್ಟಿದ್ದೇವೆ. ಇವ್ರ ಮೇಲೆ ಅಧಿಕಾರ ಚಲಾವಣೆ ಮಾಡೋದಲ್ಲ. ಕೆಲವರೆಲ್ಲ ವಿದ್ಯುತ್ ಶಕ್ತಿ ವಿಚಾರದಲ್ಲಿ ಕೆಲವು ಸಮಸ್ಯೆ ಇರ್ಬೋದು, ಆಹಾರದಲ್ಲಿ ಇರ್ಬೋದು, ಯುವಕರು ಕೆಲವ್ರಿಗೆ ಕಡ್ಡಾಯವನ್ನು ಇಲ್ಲದೆ ಇರ್ಬೋದು, ಅವರೆಲ್ಲ ತಿಳುವಳಿಕೆ ಕೊಡುವಂಥ ಕೆಲಸವನ್ನು ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾವು ಮಾಡಿದ್ದೇವೆ. ಇದು ನಮ್ಮ ಪಕ್ಷದ ಎಲ್ಲರೂ ಮಾಡೋದು. ಈಗ ಮಹಾರಾಷ್ಟ್ರಲ್ಲಿ RSS ಕಾರ್ಯಕರ್ತನ ಒಬ್ಬ MLA ತಾವು, ಮಂತ್ರಿ ತಾವು, PA ತಗೋಬೇಕು ಅಂತ, MLA ಅಲ್ಲ, ಮಂತ್ರಿಗಳು ತಾವು PA ತಗೋಬೇಕು. ಬೇರೆ ಹಿಂದೆ ಯಾವುದೋ KRDB ಇತ್ತು ನಮ್ಮ ಕಲ್ಯಾಣ ಕರ್ನಾಟಕ. ಬಸವರಾಜ್ ಸೇಡಮ್ ಅವ್ರು 300 ರೂಪಾಯಿ ಕೊಟ್ಬಿಟ್ಟು ಪ್ಯಾರಲಲ್ ಆಗಿ ಒಬ್ಬ ಚೇರ್ಮನ್ ಅಪಾಯಿಂಟ್ಮೆಂಟ್ ಖರ್ಚು ಮಾಡೋದು. ನಾವು ಆ ರೀತಿ ಮಾಡಿಲ್ಲ. ಅವ್ರಿಗೆ ನಾವೇನು ಹಣ ಗೌರವಧನ ಕೊಡ್ತಾ ಇದ್ದೀವಿ. ನಮ್ಮ ಪಕ್ಷ ನಮಗೆ ಜನ 138 ಪ್ಲಸ್ 2 ಸೀಟು 140 ಸೀಟು ನಮ್ಗೆ ಕೊಟ್ಟಿದ್ದಾರೆ. ಕೊಟ್ಟಂಥ ಶಕ್ತಿ ಮೇಲೆ ನಾವು ನಮ್ಮ ಕಾರ್ಯಕರ್ತರಿಗೆ ನಿಮ್ಮ ಪಕ್ಷವನ್ನು ಕಟ್ಟಿಕೊಂಡು ಜನರಿಗೆ ಎಲ್ಲ ಪಾರ್ಟಿಯವ್ರಿಗೂ ನ್ಯಾಯ ಸಿಗ್ತದೆ ಅಂತೇಳಿ ನಾವು ಈ ಅವಕಾಶ ಕೊಟ್ಟಿದ್ದೀವಿ.